ಇನ್ನು ವಿಧಾನಸಭೆಯ ಕಲಾಪ ಆರಂಭ ಆಗ್ತಿದ್ದಂತೆಯೇ ಬಿಜೆಪಿ ನಾಯಕರು ಬಾವಿಗಿಳಿದು ಪ್ರತಿಭಟನೆಯನ್ನು ಮಾಡಿದರು, ಧರಣಿ ನಡೆಸಿದರು. ಅನುದಾನ ತಾರತಮ್ಯದ ವಿಚಾರವಾಗಿ ನಿನ್ನೆ ರಾಜ್ಯ ಸರ್ಕಾರ ಏಕಾಏಕಿ ನಿರ್ಣಯವನ್ನು ಮಂಡಿಸಿತು. ಅದರಲ್ಲಿ ಯಾವುದೋ ಅಜೆಂಡಾ ಇರಲಿಲ್ಲ, ಆದರೂ ನಿರ್ಣಯ ಮಂಡಿಸಿದರೆ ಅಜೆಂಡಾಕ್ಕೆ ತರದೆ ನಿನ್ನೆ ಕದ್ದು ಮುಚ್ಚಿ ನಿರ್ಣಯ ಮಂಡಿಸುವಂಥದ್ದು ಏನಿತ್ತು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದರು. ಇದಕ್ಕೆ ಉತ್ತರಿಸಿದಂಥ ಎಚ್ ಕೆ ಪಾಟೀಲ್ ಕದ್ದು ಮುಚ್ಚಿ ನಿರ್ಣಯ ಮಾಡಿಲ್ಲ, ಯಾವುದೇ ನಿರ್ಣಯ ತರಬೇಕು ಅಂದರೆ ನಿಮ್ಮ ಅನುಮತಿ ಬೇಕಿಲ್ಲ ಅಂತ ತಿರುಗೇಟು ಕೊಟ್ಟರು. ಆವಾಗ ಗದ್ದಲ ಗಲಾಟೆ ಶುರುವಾಯಿತು. ಅಗೌರವ ನಮ್ಮ ಪ್ರೊಸೀಜರ್ ಸೇರಿದೆ. ನಮ್ಮದು ವಿಧಾನಸಭೆ ಏನು ನೀತಿ ನಿಯಮಾವಳಿಗಳಿದೆ, ಇದನ್ನೆಲ್ಲ ಒಂಥರ ಗಾಳಿಗೆ ತೂರಿ ಮಾಡಿರೋವಂಥದ್ದು, ಅದನ್ನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡೋವಂಥದ್ದು, ಇದೆಲ್ಲ ಎಷ್ಟು ಸರಿ ಇದೆ? ಇದು ಅವ್ರಿಗೇನಾನ ಮಾತಾಡಬೇಕು ಅಂದರೆ ಕೇಂದ್ರ ಸರ್ಕಾರ ಆಚೆ ಕಡೆ ಬೇಕಾದಷ್ಟು ಬಯಲಿದೆ, ಸಂತೆ ಬೀದಿಗಳಿದೆ, ಸಂತೆಯಲ್ಲಿ ಹೇಗೆ ಬೇಕಾದರೂ ಮಾತಾಡ್ಬೋದು ಹೋಗಿ. ಇದು ಅಧಿವೇಶನ, ಇದು ಅಧಿವೇಶನದಲ್ಲಿ ಅದಕ್ಕೆ ಆದಂಥ ಒಂದು ಗದ್ಧತೆ ಗಾಂಭೀರ್ಯ ಎಲ್ಲ ಇಟ್ಕೊಂಡು ನಾವು ಮಾತಾಡ್ಬೇಕು. ನಾವು ಆಚೆ ನಾವು ಏನೋ ಮಾತಾಡ್ತಾರಲ್ಲ, ಕೈ ಕಾಲು ಅವೆಲ್ಲ ಅಲ್ಲಿ ಇಲ್ಲೆಲ್ಲ ಮಾತಾಡೋಕ್ಕಾಗುತ್ತಾ? ಹಂಗೆಲ್ಲ ಮಾತಾಡೋಕ್ಕಾಗಲ್ಲ. ಇಲ್ಲಿ ಏನು ಮಾತಾಡ್ಬೋದು ಅಷ್ಟನ್ನು ಮಾತಾಡೋ. ದಯವಿಟ್ಟು ಯಾವುದೇ ಸ್ಟೇಟ್ಮೆಂಟ್ ಮಾಡಲಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ರೆಸಲ್ಯೂಷನ್ ತರಲಿ, ಅದನ್ನ ನಿಮ್ಮ ಪರವಾನಗಿ ತಗೊಂಡು ನಾವು ಮಾಡಬೇಕಾಗಿಲ್ಲ. ಕೇಂದ್ರ ಸರ್ಕಾರ ಇರಲಿ, ಯಾರದೇ ಇರಲಿ, ಯಾರ ಬಗ್ಗೆ ನಾವು ನಮ್ಮ ಅಸಮಾಧಾನ ಹೇಳಬೇಕಾದ್ರೆ, ಕನ್ನಡ ನಾಡಿನ ಧ್ವನಿ ಎತ್ತಬೇಕಾದ್ರೆ ನಿಮ್ಮ ಪರವಾನಗಿ ನಮಗೆ ಬೇಕಾಗಿಲ್ಲ. ನಿಮ್ಮ ಪರವಾನಗಿ ನಮಗೆ ಬೇಕಾಗಿಲ್ಲ. ಕಾಯ್ದೆ ಕಾನೂನು ನಿಯಮದ ಪ್ರಕಾರ ನಾವು ಆ ನಿರ್ಣಯ ತಂದಿದ್ದೇವೆ, ಆ ನಿರ್ಣಯ ಮಂಡನೆ ಮಾಡಿದ್ದೇವೆ, ನಿರ್ಣಯವನ್ನು ಅಂಗೀಕಾರ ಮಾಡಿದ್ದೇವೆ. ಇದು ಕರ್ನಾಟಕದ ಧ್ವನಿ. ಇದು ಏನು ನಿರ್ಣಯ ಪಾಸ್ ಆಗಿದೆ, ಆ ನಿರ್ಣಯ ಕರ್ನಾಟಕದ ಧ್ವನಿ. ಇದು ಕೇವಲ ಕರ್ನಾಟಕ ಮಂಡನೆ ಮಾಡ್ತೀನಿ. ನೀವು ಬೇಕಾದ್ರೆ ಇನ್ನು ನಿನ್ನೆ ಮಂಡಿಸಿದಂತ ನಿರ್ಣಯ ಇತ್ತಲ್ಲ, ನಿರ್ಣಯಕ್ಕೆ ವಿರುದ್ಧವಾಗಿ ನಾವು ಕೂಡ ಒಂದು ನಿರ್ಣಯ ಮಂಡಿಸ್ತೀವಿ ಅಂತ. ಬಹುಶಃ ಇದು ಇತಿಹಾಸದಲ್ಲೇ ಇದು ಮೊದಲ ಬಾರಿ ಅಂತ ಅನ್ಸುತ್ತೆ. ನೀವೇನ್ ಮಂಡಿಸಿದಿರಿ ನಾವು ಕೂಡ ಮಂಡಿಸ್ತೀವಿ. ನೀವು ಕೇಂದ್ರದ ವಿರುದ್ಧವಾಗಿ ನಿರ್ಣಯ ಮಂಡಿಸಿದ್ರಲ್ಲ, ಆಯ್ತು ಹಂಗಾದ್ರೆ ನಾವು ಕೇಂದ್ರದ ಪರವಾಗಿ ನಾವು ನಿರ್ಣಯ ಮಂಡಿಸ್ತೀವಿ ಅಂತ ಆರ್ ಅಶೋಕ್. ಈ ಕಡೆಗೆ ಇವರು ಮಾತಾಡ್ತಾ ಇದ್ರು ಎಚ್ ಕೆ ಪಾಟೀಲ್ರು, ಆ ಕಡೆಗೆ ಅಶೋಕ್ ಒಂದು ಪೇಪರ್ ತೆಗೆದು ಅವರು ಕೇಂದ್ರದ ಪರವಾಗಿರುವಂತ ನಿರ್ಣಯವನ್ನ ಹಾಗೆ ಮಂಡಿಸ್ತಾನೆ ಹೋದ್ರು. ಕಾಳಜಿಯನ್ನ ತೋರಿಸುತ್ತದೆ ಬಿಟ್ಟು, ಸಂಘರ್ಷವನ್ನು ಬಿಟ್ಟು ಮತ್ತು ನಿಯಮಾವಳಿ ಏನಿದೆ ಆ ಪ್ರಕಾರ ಅವರು ತರಬೇಕಾಗಿತ್ತು, ತಂದಿಲ್ಲ. ನೀವು ಹಂಗೇನ ಹಾಗೆ ಅಂದ್ರೆ ನಮಗೂ ಮಣ್ಣೆ ಮಾಡಕ್ಕೆ ಅವಕಾಶ ಕೊಡಿ. ನಾವು ಒಂದು ಮಣ್ಣೆಯನ್ನು ಮಾಡ್ತೀರಿ, ಕೇಂದ್ರ ಸರ್ಕಾರದ ಪರವಾಗಿ ನಾವು ಮಣ್ಣೆ ಮಾಡ್ತೀರಿ. ಅವಕಾಶ ಕೊಟ್ರೆ ಆಮೇಲೆ ಅದನ್ನ ಚರ್ಚೆಗೆ ಆಗ್ಲಿ ಬೇಕಾದ್ರೆ ನಾವು ಈ ಸಂಘರ್ಷ